ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಿಕ್ಕಪ್ಪ ಚಿಕ್ಕಮ್ಮ ಮದ್ವೆಗೆ ಒಪ್ಕೊ ಅಂತಿದ್ದಾರೆ. ದೇವಿಯವ್ರು ನೋಡಿದ್ರೆ ಬೇರೆ ಏನೋ ಹೇಳ್ತಿದ್ದಾರೆ. ಏನ್ ಮಾಡ್ಲಿ ನಾನು? ಏಯ್, ಯಾಕೆ ಕಿರ್ಸ್ತಾ ಇದೀಯಾ? ಬಾಸು, ನೀವಾ? ನಾನು ಯಾರೋ ಕಳ್ಳನೋ ಭೂತನೋ ಬಂತು ಅನ್ಕೊಂಡೆ. ಬರೀ ಇದಾಯ್ತು ನಿಂದು. ಹುಷಾರು ಬಾಸು, ಕೈಲೇನೋ ಇಟ್ಕೊಂಡಿದ್ದೀರಾ, ಆಮೇಲೆ ನನ್ನ ಬಟ್ಟೆ ಮೇಲೆ ಬಿದ್ರೆ ಕಷ್ಟ. ಹಲೋ ಮೇಡಮ್, ನಾನು ಶರತ್, ದುರ್ಗಾ ಅಲ್ಲ. ಚೆಲ್ಲ ಅದು ಸರಿ, ಏನು ಒಬ್ಳೆ ಏನೋ ಮಾತಾಡ್ಕೊಂಡು ನಡ್ಕೊಂಡ್ ಬರ್ತಾ ಇದ್ದೆ? ಏನೋ ಬಾಸು, ತಲೆನೇ ಸರಿ ಇಲ್ಲ. ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಏನಾದರೂ ಹೊಸದಿದ್ರೆ ಹೇಳಿ. ಬಾಸು ಜೋಕ್ ಸಪೋರ್ಟ್. ನಾನು ನಿನ್ನ ಹತ್ರ ಒಂದು 5 ನಿಮಿಷ ಮಾತಾಡಬೇಕಿತ್ತು. ಫ್ರೀ ಇದ್ದೀರಾ ದುಬಾ ಮೇಡಮ್? ಹಲೋ, ಹಿಂಗೆ ಹೇಳ್ತಾ ಇರೋದು. ನನ್ಗ ತಗೋ. ಏನಿದು? ನಮ್ಮ ಕಡೆ ಟೀ ಅಂತಾರೆ. ಅದು ಗೊತ್ತು ಬಾಸು, ಆದ್ರೆ ಇವಾಗ ಯಾಕೆ? ಅದು ನೀವು? ನಾನೇ ಮಾಡಿದ್ದು. ಯಾಕೆ ಆಶ್ಚರ್ಯ ಆಯ್ತಾ? ಏನು ಭಯ ಪಟ್ಕೋಬೇಡ, ತಗೋ, ಟ್ರೈ ಮಾಡು, ಚೆನ್ನಾಗೇ ಇರುತ್ತೆ. ದುರ್ಗಾ, ಅಷ್ಟೆಲ್ಲ ಓವರಾಗಿ ಆಡ್ಬೇಡ ಆಯ್ತಾ? ಆ ರೇಂಜ್ಗೇನು ಕೆಡ್ದಾಗಿರಲ್ಲ. ನನಗೆ ನನ್ನ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ಟೀ ಮಾಡೋದೇನು ಬ್ರಹ್ಮ ವಿದ್ಯಾನ? ಏನು ನನಗೆ ಬರಲ್ವಾ? ಏನೋ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ನೋದು ಬಿಟ್ರೆ ಟೀ ಪರ್ಫೆಕ್ಟು. ಹೌದು ಬಾಸು, ಸಕ್ಕರೆ ಬದಲು ಉಪ್ಪು ಹಾಕಿದ್ರೆ ಟೀ ಬೇರೆ ತರನೇ ಇರುತ್ತೆ ಅಲ್ವಾ? ಅದೇ ನನಗೆ ಗೊತ್ತಿರಲ್ವಾ? ಟೀಗೆ ಸಕ್ಕರೆ ಆಗೋದಂತ ನಂಗೆ ಗೊತ್ತಿಲ್ವಾ? ದುಬೈಲೆಲ್ಲ ಟೀನ ಇದೇ ರೀತಿ ಕುಡಿಯೋದು. ನಿನಗೆ ಆ ಟೇಸ್ಟ್ ಬಗ್ಗೆ ಗೊತ್ತಿರಲಿ ಅಂತ ಈ ರೀತಿ ಮಾಡಿದೆ ಅಷ್ಟೇ. ಹೌದಾ ಬಾಸು? ದುಬೈಯಲ್ಲಿ ಉಪ್ಪಾಕಿರೋ ಟೀ ಕುಡಿತಾರ? ಯಾಕೆ? ಆ ಜನರಿಗೆ ಸಕ್ಕರೆ ಗೊತ್ತಿಲ್ವಾ? ಅದು ಆಕ್ಚುಲಿ ನಂದೇನು ತಪ್ಪಿಲ್ಲ. ಸಕ್ಕರೆ ಡಬ್ಬದ ಬದಲು ಅಲ್ಲಿ ಉಪ್ಪು ಡಬ್ಬ ಇಟ್ಟಿದ್ರು. ಮೋಸ್ಟ್ಲಿ ಮಿಸ್ ಆಗಿ ಹಾಕಿದ್ದೀನಿ ಅಂತ ಅನ್ಸುತ್ತೆ. ಸೊ ಏನು ಮಾಡೋಣ ಅಂತ ಅನ್ಕೊಂಡಿದ್ಯಾ? ಈ ಉಪ್ಪಾಕಿರೋ ಟೀನ ಹೇಗೆ ಕುಡಿಯೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ತಮಾಷೆನಾ? ನಾನು ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ, ಏನು ಅನ್ಕೊಂಡಿದ್ಯಾ ಅಂತ ಕೇಳ್ತಾ ಇರೋದು. ಆ ವಿಷಯ ನೀನು ಹಿತಾನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತು. ಅವಳ ಪ್ರಾಣಕ್ಕೋಸ್ಕರ ನೀನು ನಿನ್ನ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದೆ ಅನ್ನೋದು ಗೊತ್ತು. ಆದರೆ ಹಾಗಂತ ನಿನ್ನ ಲೈಫ್ನ ನೀನು ಇಗ್ನೋರ್ ಮಾಡೋದಕ್ಕಾಗಲ್ಲ ಅಲ್ವಾ ದುರ್ಗಾ? ನಿಜ ಹೇಳಬೇಕು ಅಂತಂದರೆ ನಿನಗೆ ಫಸ್ಟು ಮದುವೆ ಪ್ರಪೋಸಲ್ ಬಂದಾಗ ನನಗೂ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಯಾಕೆಂದರೆ ನಿನ್ನ ಮದುವೆಯಾಗಿ ಹೋಗ್ಬಿಟ್ರೆ ಹಿತ ಒಂಟಿಯಾಗಿ ಹೋಗ್ಬಿಡ್ತಾಳಲ್ಲ, ಆ ಥರ ಸ್ವಾರ್ಥಿಯಾಗಿ ಯೋಚನೆ ಮಾಡಿಬಿಟ್ಟಿದ್ದೆ. ನಿನಗೆ ನಿಂದೇ ಆದ ಲೈಫ್ ಇದೆ, ಮುಂದೆ ನಿಂದೇ ಆದ ಒಂದು ಫ್ಯಾಮಿಲಿನ ಕಟ್ಕೋಬೇಕು ಅಂತ ಅನಿಸುತ್ತೆ. ಹಿತಾಗೋಸ್ಕರ ನೀನು ಅದನ್ನೆಲ್ಲ ಹೋಲ್ಡ್ ಮಾಡೋದು ನನಗಿಷ್ಟ ಇಲ್ಲ. ಹಿತ ಮುಂದೊಂದು ದಿನ ಮೊದಲಿನ ಥರನೇ ಆಗಬಹುದು, ಆದರೆ ಇವಾಗ ನಿನಗೆ ಸೆಟ್ಲಾಗಿ ಸಿಕ್ಕಿರೋ ಅವಕಾಶನ ನಾನು ಹಾಳು ಮಾಡಿದ್ರೆ ಜೀವನ ಪೂರ್ತಿ ಅಪರಾಧಿ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ನನ್ನನ್ನು ನಾನೇ ಬ್ಲೇಮ್ ಮಾಡ್ಕೊಳ್ತಾ ಇರ್ತೀನಿ.